ವಾಲ್ಮೀಕಿ ಗುರುಪೀಠದಿಂದ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಇಂದಿನಿಂದ ಆಯೋಜಿಸಿದ್ದ 2 ದಿನಗಳ ವಾಲ್ಮೀಕಿ ಜಾತ್ರಾ ಮಹೋತ್ಸವವನ್ನು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಈ ವೇಳೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ, ವಾಲ್ಮೀಕಿ ಗುರುಪೀಠದ ಶ್ರೀಗಳು, ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿ ಸೋಮಣ್ಣ ದೇಶಾದ್ಯಂತ ಮಹಿಳಾ ಸಬಲೀಕರಣ, ಪ್ರತಿಯೊಬ್ಬ ಮಹಿಳೆಗೂ ಶಿಕ್ಷಣ ನೀಡುವುದು ಹಾಗೂ ಆದಿವಾಸಿಗಳ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಆದ್ಯತೆ ನೀಡುತ್ತಿದ್ದಾರೆ. ಶಿಕ್ಷಣ ಸಬಲೀಕರಣ ಕುರಿತು ಮಹಿಳೆಯರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಬಡತನ ರೇಖೆಗಿಂತ ಕೆಳಗಿರುವವರು ಹಾಗೂ ಮಹಿಳೆಯರನ್ನು ಮೇಲ್ಪಂಕ್ತಿಗೆ ತರುವುದು ಮುಖ್ಯ ಧ್ಯೇಯವಾಗಿದೆ ಎಂದರು. ಭಗವಂತನ ದೈವ ಸ್ವರೂಪಿಗಳಾಗಿ ತಾವು 18 ವರ್ಷದಲ್ಲಿ 100 ವರ್ಷದ ಸಾಧನೆಯನ್ನು ಮಾಡಿದ್ದೀರಿ. ತಾವು ಆ 100 ವರ್ಷದ ಸಾಧನೆಯಲ್ಲಿ ಇವತ್ತು ನಿಮ್ಮ ಆಯ್ಕೆ ಮಾಡಿರ್ತಕ್ಕಂಥ ಈ ಬುಡಕಟ್ಟು ಜನಾಂಗದ ಸಬಲೀಕರಣ ಏನಿದೆ, ಮಹಿಳೆಯರ ಸಬಲೀಕರಣ ನನಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ.